ಅಂತ ನಾಸಿಂನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಿಗೆ ನಮ್ಮ ಪ್ರದೀಪ್ ಈಶ್ವರ್ ಅವರು MLA ಆದಾಗಿಂದ ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದಲ್ಲಿ ನಮ್ಮೂರಿಗೆ ಬಂದಿದ್ದರು. ನಮಗೆ ಒಂದು 15-20 ವರ್ಷದಿಂದ CC ರಸ್ತೆಗಳೇ ಇರಲಿಲ್ಲ, ಗುಣಿ ಇತ್ತು, ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ನಮ್ಮೂರಿಗೆ ಬಂದು ನಾವು ಕೇಳ್ಕೊಂಡ್ವಿ, ಸರ್ ರೋಡ್ ಇಲ್ಲ ಈ ಥರ ಕೇಳ್ಕೊಂಡ್ರೆ ನಮ್ಮೂರಿಗೆ CC ರೋಡ್ ಹಾಕ್ಸಿದ್ದಾರೆ. ಬೀದಿಗೂ ಮತ್ತು ಬೀದಿಗಳು ರೋಡ್ಗಳೇ ಇರಲಿಲ್ಲ, ಮಳೆ ಬಿದ್ದು ಎಲ್ಲಂದರಲ್ಲೇ ನೀರು ನಿಂತಾಯಿತ್ತು. ಪ್ರದೀಪ್ ಈಶ್ವರ್ ಗೆದ್ದಾಗಿಂದ ನಮ್ಮೂರಲ್ಲಿ ಬೀದಿಗೂ CC ರೋಡ್ಸ್ ಹಾಕ್ಸಿದ್ದಾರೆ. ಎಷ್ಟು ಬಡವರಿಗೆಲ್ಲ ಬೋರ್ವೆಲ್ಸ್ ಹಾಕ್ಸಿದ್ದಾರೆ ಮತ್ತು ಸ್ಕೂಲ್ ಕಾಂಪೌಂಡ್ ಕಟ್ಸ್ಕೊಟ್ಟಿದ್ದಾರೆ. ನಿಮ್ಗೇನು ಅನಿಸುತ್ತೆ ಅವ್ರು ನೋಡಿದೆ? ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಜಾತಿ ಅಂತ ಏನು ನೋಡಲ್ಲ ಸರ್. SC ST ಆಗ್ಬೋದು, ಎಲ್ಲರಿಗೂ ಒಂದೇ ಥರ ನೋಡ್ತಾರೆ, ಜಾತಿ ಭೇದ ಭಾವ ಮಾಡಲ್ಲ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲವರು ಹೇಳ್ತಾರೆ ಪ್ರದೀಪ್ ಸರು ಏನು ಮಾಡ್ತಾಯಿಲ್ಲ, ಅದು ಇದು ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಬುಡೆ ಮಾಟುಗಳು ಬಿಡ್ತಾರೆ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಹೇಳೋದೊಂದೇ, ನಮ್ಮೂರಿಗೆ ಬರಲಿ ಸರ್, ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡವ್ರೆ ಅಂತ. ನಮ್ಮೂರಿಗೆ ಬರಲಿ, ತೋರಿಸ್ತೀವಿ ನಾವು. CC ರೋಡ್ ಮಾಡಿಸವ್ರೆ, ಬೀದಿಗೂ ರೋಡ್ಗಳು ಹಾಕ್ಸ್ಕೊಟ್ಟವ್ರೆ, ಬೋರ್ವೆಲ್ಸ್ ಹಾಕ್ಕೊಟ್ಟವ್ರೆ. ಬಡವರಿಗೆಲ್ಲ ಬೋರ್ವೆಲ್ಸ್ 4-5 ಬೋರ್ವೆಲ್ಸ್ ಹಾಕ್ಕೊಟ್ಟವ್ರೆ ನಮ್ಮೂರಲ್ಲಿ. ನಮ್ಮ 4 ಊರಲ್ಲಿ CC ರಸ್ತೆಗಳು ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಇಂಥ MLAನೇ ಇರಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ನಮಸ್ಕಾರ, ನಾಸಿಂನಹಳ್ಳಿ ಹರೀಶ್ ಅಂತ. ಏನಿವತ್ತು ಇಲ್ಲಿ ಬಂದಿದ್ದೀವಿ ನಮ್ಮೂರಿಗೆ ನಮಸ್ಕಾರ, ನಾಸಿಂನಹಳ್ಳಿ ಹರೀಶ್ ಅಂತ ನನ್ನ ಹೆಸರು. ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಪ್ರದೀಪ್ ಈಶ್ವರ್ ಸರ್ ಅವರು ಏನು ಒಂದು 3-4 ತಿಂಗಳ ಹಿಂದ್ಗಡೆ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು ಶಾಸಕರು. ಏನೋ 36 ಅಧಿಕಾರಿಗಳ ಜೊತೆ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು. ಏನು ಅವತ್ತು ಜನರ ಸಮಸ್ಯೆ ಇರ್ಬೋದು ಅವತ್ತು ಕೇಳಿದ್ವಿ. ಮತ್ತು ನಮ್ಮೂರಲ್ಲಿ ರಸ್ತೆ ಇಲ್ಲ ಅಂತ ಒಂದು ಶಾಸಕರಿಗೆ ಒಂದು ಮನವಿ ಮಾಡಿದ್ವಿ. ಏನು ಓಡಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮೂರು ರಸ್ತೆ, ನಮ್ಮೂರಿಂದ ನಮ್ಮೂರವರೆಗೂ ಓಡಾಡಲಿಕ್ಕೆ ಆಗ್ತಾಯಿಲ್ಲ ರಸ್ತೆ. ಆ ಥರ ಗುಣಿಗಳಿತ್ತು, ಜನ ಎಲ್ಲ ಬಿದ್ದೋಗ್ತಾಯಿದ್ರು. ಆವತ್ತು ನಾವು ಒಂದು ಶಾಸಕರಿಗೆ ಒಂದು ಮನವಿ ಮಾಡಿದ್ವಿ ಒಂದು 4-5 ತಿಂಗಳ ಹಿಂದ್ಗಡೆ. ಅದ್ರ ಮಾತಿನಂತೆ ಇವತ್ತು ಏನು ನಮ್ಮ ಶಾಸಕರು ಒಂದು ಸ್ವಲ್ಪ ಲೇಟ್ ಆದರೂ ಒಂದು ಸ್ವಲ್ಪ ಲೇಟೆಸ್ಟಾಗಿ ರೋಡ್ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗಿ ಒಂದು ದೃಶ್ಯ ಕಾಣುವಂಥ ನಾವು ಓಡಾಡಲಿಕ್ಕೆ ಚೆನ್ನಾಗಿರೋವಂಥ ಒಂದು ರಸ್ತೆ ಹಾಕ್ಕೊಟ್ಟಿದ್ದಾರೆ. ಮತ್ತು ಯರ್ನಾಗೇನಹಳ್ಳಿದು ಸಹ ಅವತ್ತು ನಾವು ಮನವಿ ಮಾಡಿದ್ವಿ, ಅದು ರಸ್ತೆನೂ ಆಗಬೇಕು ಸರ್, ನಮಗೆ ಈ ಥರ ತೊಂದರೆ ಆಗಿದೆ, ಈ ಥರ ಎಲ್ಲ ನಾವು ಓಡಾಡಲಿಕ್ಕೆ ಆಗಲ್ಲ, ಸಮಸ್ಯೆ ಆಗ್ತಿದೆ ಅಂತ ಅವತ್ತು ಹೇಳಿದರು. ಅದೇನು ಇನ್ನೊಂದು ಹೆಚ್ಚು ಕಡಿಮೆ 1 ವಾರ 20 ದಿವಸದಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಅದನ್ನು ಸಹ ನಮಗೆ ಒಂದು ಭರವಸೆನ ಕೊಟ್ಟಿದ್ದಾರೆ. ನಾವು ನಮ್ಮ ಶಾಸಕರಿಗೆ ನಮ್ಮ ಧನ್ಯವಾದ ಹೇಳೋಕ್ಕೆ ಬಯಸ್ತೀವಿ. ಮತ್ತೊಂದು ಏನಂದರೆ, ನಾನೊಬ್ಬ ದಲಿತ ಹುಡುಗ ನಮ್ಮೂರಿಗೆ ಬಂದಿದ್ದಾಗ ಅವ್ರ ಜೊತೆಯಲ್ಲಿ ಕುಂಟಿಸ್ಕೊಂಡು, ಅವ್ರ ಕಾರಲ್ಲಿ ಕುಂಟಿಸ್ಕೊಂಡು, ಅವ್ರ ಜೊತೆ ಪಕ್ಕದಲ್ಲಿ ಕುಂಟಿಸ್ಕೊಂಡು, ನಾವು ಊಟ ಹಾಕಿದ ತಟ್ಟೆಯಲ್ಲಿ ಊಟ ಬಡಿಸಿದ್ದಂಥ ಊಟ ಮಾಡಿ, ನಮಗೆ ಒಬ್ಬ ದಲಿತನ ಅಂತ ನೋಡಿಲ್ಲ, ಒಬ್ಬ ಯುವಕನಾಗಿ ನಮಗೆ ಇವತ್ತು ಇಷ್ಟೊಂದು ಬೆಳೆಸಿ ಅವರು ನಮಗೆ ಆದಂಥ ಒಂದು ಗೌರವ ಕೊಟ್ಟು ಇವತ್ತು ಅವರು ಮಾಡಿದ್ದಾರೆ. ವೈಯಕ್ತಿಕವಾಗಿ ನಮಗೆ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ ಶಾಸಕರು. ಇವತ್ತು ಒಳ್ಳೆ ನೀರು ಬರ್ತಾಯಿದೆ, ಒಳ್ಳೆ ಬೆಳೆ ಬರ್ತಾಯಿದೆ. ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಶಾಸಕರಿಗೆ ನಾವು ಯಾವತ್ತಿದ್ರೂ ಅವ್ರನ್ನ ಕೈ ಬಲಪಡಿಸೋದಕ್ಕೆ ನಾವಿರ್ತೀವಿ. ನಾವು ಶಾಸಕರ ಜೊತೆ ಕೈ ಜೋಡಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಚಿಕ್ಕಬಳ್ಳಾಪುರಕ್ಕೆ, ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು, ಒಂದು ಒಳ್ಳೆಯಾದಂಥ ಒಂದು ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ಸ್ಕೂಲ್ಗೆ ಕಾಂಪೌಂಡೇ ಇರಲಿಲ್ಲ. ಎಲ್ಲ ಅಲ್ಲಿ ಸ್ಕೂಲಲ್ಲಿ ಕುಡಿದು ಪಾಕೆಟ್ಗಳು ಹಾಕೋದು ಮತ್ತು ಈ ಥರ ಎಲ್ಲ ಗಲೀಜು ಮಾಡೋಗೋದು, ಆ ಥರ ಅದನ್ನು ಸಹ ಆವತ್ತು ಶಾಸಕರು ನಮ್ಮೂರಿಗೆ ಬಂದಾಗ ಅದೂ ಶಾಸಕರಿಗೆ ಮನವಿ ಕೊಟ್ಟಿದ್ವಿ ನಾವು. ಅದನ್ನು ಅಷ್ಟೇ 4.25 ಲಕ್ಷಕ್ಕೆ ಇವತ್ತು ಒಳ್ಳೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಹೆಂಗಿದೆ ಅಂದರೆ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಆದರೂ ಮಾಡಿದ್ದಾರೆ. ಅನೇಕ ಈ ಥರ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಎಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ನಾವು ಬಯಸ್ತೀವಿ. ನಮ್ಮೂರಿಗೆ ನಮ್ಮ ಶಾಸಕರು ಅಂತ MLA ಸಾಹೇಬರು ಒಂದು ಸಲ ನಮ್ಮೂರಿಗೆ ಭೇಟಿ ಕೊಟ್ಟಿದ್ದರು. ಆವಾಗ ಇದು ನಾನು ಚಿಕ್ಕ ಹುಡುಗ 20 ವರ್ಷದ ಹಿಂದೆ ಹಾಕಿರೋ ರೋಡ್, ಇದು ಬರೀ ಗುಣಿಗಳು ಬೈಕಲ್ಲಿ ಓಡಾಡಿದ್ರೆ ಮಳೆ ಬಂದರೆ ಬಿದ್ದು ಎದ್ದು ಹೋಗ್ತಾಯಿದ್ವಿ ಮನೆಗೆ. ಅಂಥ ಸಿಚುವೇಶನ್ ಇತ್ತು ನಮ್ಮೂರಿಗೆ. ಬಟ್ ಒಂದು ಸಲ ನಮ್ಮೂರಿಗೆ ನಮ್ಮ MLA ಸಾಹೇಬರು ಬಂದಿದ್ದರು.
ಅವತ್ತು ನಾವು ಮನವಿ ಮಾಡ್ಕೊಂಡ್ವಿ, ಸರ್ ಹಿಂಗೆ ನಮ್ಮೂರು ರೋಡ್ ಸರಿ ಇಲ್ಲ, ದಯವಿಟ್ಟು ರೋಡ್ ಹಾಕ್ಕೊಡಿ ಅಂತ. ಅವಾಗ ನಮ್ಮ MLA ಸಾಹೇಬ್ರು ಒಂದೇ ಮಾತು ಕೊಟ್ಟರು, ನಾನಿದ್ದೀನಿ ತಮ್ಮ ಹಾಕ್ಕೊಡ್ತೀನಿ ಅಂತ. ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರು. ಇವಾಗ ನೋಡಿ ಇದೇ CC ರಸ್ತೆ ಹೆಂಗೈತೆ, ಹಿಂಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ವಾರದಲ್ಲಿ ಯರ್ನಾಗೇನಹಳ್ಳಿ ಗುದ್ದಲಿ ಪೂಜೆ ಮಾಡ್ತಾರೆ ನಮ್ಮ ಸಾಹೇಬರು. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು ಅಂತ ದೇವ್ರಿದ್ದಂಗೆ ನಮಗೆ ನಮ್ಮ MLA ಸಾಹೇಬರು. ಒಂದು 5 ವರ್ಷ ಸುತ್ತಾಡಿದ್ದೀನಿ BJP ಅವ್ರ ಹಿಂದೆ ಒಂದು ಬೋರ್ವೆಲ್ಗೋಸ್ಕರ. ಬಟ್ ನಮ್ಮ ಸಾಹೇಬರು ಬಂದಮೇಲೆ ಅವ್ರಿಗೆ ಒಂದೇ ಒಂದು ಮಾತು ಮನವಿ ಮಾಡಿದ್ರಿ, ಸರ್ ಹಿಂಗೆ 5 ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ, ಒಂದು ಬೋರ್ವೆಲ್ ಹಾಕ್ಕೊಡೋಕ್ಕಾಗಲಿಲ್ಲ BJP ಅವ್ರಿಗೆ ಅಂತೇಳಿ. ತಮ್ಮ ನಾನಿದ್ದೀನಿ ಅಂತ ಹೇಳ್ಬಿಟ್ಟು 1-2 ತಿಂಗಳಲ್ಲಿ ಬೋರ್ವೆಲ್ ಸ್ಯಾಂಕ್ಷನ್ ಆಯ್ತು. ನನಗೆ ಒಳ್ಳೆ ನೀರು ಬಂತು. ಇವಾಗ ಅದರಿಂದ ಬೆಳೆದು ಮಾರ್ಕೆಟ್ಗೆ ಹೋಗಿ ದಿನಕ್ಕೆ 3-4 ಸಾವಿರ ಸಂಪಾದನೆ ಮಾಡ್ತಾಯಿದ್ದೀನಿ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಥರ ಬಂದವರು ನಮಗೆ MLA ಸಾಹೇಬರು. ಅವ್ರ ಜೊತೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವ್ರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಅವ್ರಿಗಿದೆ. ಇದೇ ನಾಸಿಮ್ನಹಳ್ಳಿ ಕಾಂಪೌಂಡು ವಿಷಯಕ್ಕೆ ಬಂದರೆ, ಸ್ಕೂಲ್ ಕಾಂಪೌಂಡ್ ವಿಷಯಕ್ಕೆ ಈ ಹುಡುಗರೆಲ್ಲ ಹೋಗ್ಬಿಟ್ಟು ಅಲ್ಲಿ ಅದೇನು ಪಾಂಪರಕ್ಕೋ ಅದು ಇದು ಹಾಕೋ ಉಗಿದು ಎಲ್ಲ ಗಲೀಜು ಮಾಡ್ತಾಯಿದ್ರು. ಅದಕ್ಕೆ ಒಂದು ಮನವಿ ಮಾಡಿದ್ವಿ ಅವ್ರಿಗೆ, ಅಣ್ಣ ಹಿಂಗೆ ಆಗೋಗೈತೆ ಅಂತ. ಅವರು ಒಂದೇ ವಾರದಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ರು, ಕಾಂಪೌಂಡು ರೆಡಿ ಆಗೈತೆ. ಮತ್ತು ಅದೇ ನಾಸಿಮ್ನಹಳ್ಳಿಯಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಇಲ್ಲ, ಎಲ್ಲರಿಗೂ 36 ಅಧಿಕಾರಿಗಳನ್ನ ಕರ್ಕೊಬಂದು ಚಾಪೆ ಮೇಲೆ ಕೂರಿಸಿ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ಇಂಥ MLA ಸಾಹೇಬ್ರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ದೇವ್ರಂಥ MLA ಹೇಳ್ತಾರೆ ಕೆಲವರು, ಸುಮ್ಮನೆ ಮಾತಿಗೆ ಬೊಗಳೆ ಬಿಡ್ತಾರೆ, ಅದು ಇದು ಅಂತ ಹೇಳ್ತಾರೆ. ಬಂದಿಲ್ಲಿ ಕಣ್ಣು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಎಲ್ಲ ಅವ್ರಿಗೆ ಹೇಳೋದು ಒಂದೇ ಮಾತೆ, ನಾನು ಬಂದು ಕಣ್ಣು ಬಿಟ್ಟು ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಏನಾಗಲ್ಲ, ಬಂದು ನೋಡಬೇಕು, ಕಣ್ಣು ಬಿಟ್ಟು ನೋಡಬೇಕು ನಮ್ಮ MLA ಸಾಹೇಬ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಅವ್ರ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನು ಮಾಡಿದ್ದಾರೆ ಅಂತೆಲ್ಲ ಇಲ್ಲಿ ಬಂದು ನೋಡಲಿ. ಈ ನಮ್ಮೂರಿಗೆ 5 ಬೋರ್ವೆಲ್ ಸ್ಯಾಂಕ್ಷನ್ ಆಗೈತೆ ನಮ್ಮ MLA ಸಾಹೇಬ್ರು ಬಂದಮೇಲೆ. ಇದೇ ಥರ ಕೆಲಸ ಮಾಡಲಿ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಮನವಿ ಮಾಡ್ಕೊತೀನಿ ನಾನು. ಹೇಳಿದ ತಕ್ಷಣ ಆಗಿದ್ರು ಪಾಪ MLA ಅವರು. ಆಮೇಲೆ 4 ಲೋನ್ ಮಾಡಿಕೊಟ್ಟವ್ರೆ ಲಂಬಾಣಿ ಜಾತಿಗೆ. ಆಮೇಲೆ ಟ್ಯಾಕ್ಟ್ರದ್ದು ಲೆಟ್ರ್ ಹಾಕಿದ್ದೀವಿ, ಅದು ಲೆಟ್ರ್ ಕೇಳಿದ್ರೆ ಸಾಹೇಬ್ರು ಸಿಗ್ತಿಲ್ಲ. ಆಮೇಲೆ ನಾಗೇಶ್ ರೆಡ್ಡಿಗೂ ಹರೀಶ್ಗೆ ಹೇಳ್ದೆ, ನಾ ಕೊಡಿಸ್ತೀವಿ ಅಂತ ಹೇಳಿದ್ರು. ಈ ರೋಡು ನಾವು ಹೋರಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಿಮೆಂಟ್ ರೋಡ್ ಹಾಕ್ಬಿಟ್ಟು ಚೆನ್ನಾಗಿ ರೋಡ್ ಚೆನ್ನಾಗಿ ಮಾಡವ್ರೆ. ಅದಕ್ಕೆ ಯಾರು ಮಾಡಿದ್ರೆ ಬಚ್ಚೇಗೌಡ ಇದ್ದಾಗ ಟಾರ್ ರೋಡ್ ಹಾಕಿದ್ದೆ ಅಷ್ಟೇ. ಆಮೇಲೆ ಸುಧಾಕರ್ ಬಂದರು, ಯಾರು ಮಾಡಿಲ್ಲ, ಏನು ಮಾಡಿಲ್ಲ. ಸಾಹೇಬ್ರು ಬಂದ ಮೇಲೆ ಈ ರೋಡ್ ಹಾಕಿದ್ರು, ಸಿಮೆಂಟ್ ರೋಡ್. ಆದಮೇಲೆ ಚೆನ್ನಾಗಿ ನಾವು ಹೇಳಿದ ತಕ್ಷಣ ಮಾಡ್ತಾವ್ರೆ ಪ್ರದೀಪ್ ಸರ್ ಅವರು ಅಷ್ಟೇ. ನಾವು ಅಪ್ಪ ಸುಧಾಕರ್ ಹೇಳ್ದೆ, ನಮಗೆ ಟ್ಯಾಂಕ್ಸ್ ಹೋದರೆ ಕೈ ತೊಳೆದುಕೊಳ್ಳೋರು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಸಾಹೇಬ್ರೇನು ಅಂಥದ್ದೇನಿಲ್ಲ, ನಮ್ಗೆ ಸಪೋರ್ಟ್ ಮಾಡ್ತವ್ರೆ. ಇವರೇನು BJP ಅವರು, ನಾವು ಎಲ್ಲ ಸುಧಾಕರಿಂದ ಹಾಕ್ಸ್ಕೊಂಡು ಬಂದಿರೋದು ಈ ರೋಡು. ನಿಮ್ಮ MLA ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ನಾವೇ ಸುಮ್ಮನೆ ಕೇಳಿಕೊಂಡು ಏನು ಮಾತಾಡ್ದೆ ಹೋಗ್ತಾ ಇರೋದು. ಪರವಾಗಿಲ್ಲ, ನಮ್ಮ ಸಾಹೇಬರು ಪರವಾಗಿಲ್ಲ. ನಮಗೆ ಡೈರಿ ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತಾರೆ. ಗೆದ್ದ ಮೇಲೆ ಪಾಪ ಟೂರ್ ಕಳಿಸಿದ್ರು. ಟೂರ್ ಕಳಿಸಿ 12 ಸೀಟು ನಾವೇ ಗೆದ್ಕೊಂಡು ಬಂದಿವಿ. ಪರವಾಗಿಲ್ಲ, ನಮ್ಮ MLA ಅಂತ MLA ಯಾರೂ ಸಿಕ್ಕಲ್ಲ. ಅದೇ ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾರೋ ನಿಮ್ಮೂರಿಗೆ MLA ಅನ್ನೋರು ಬಂದು ಈ ಥರ ಎಲ್ಲ ಇದು ಮಾಡಿದ್ರೆ ಅಧಿಕಾರಿಗಳು ಕರ್ಕೊಂಡ್ಬಂದಿರೋದು? ಯಾರು ಬಂದಿಲ್ಲ ಸರ್. ಯಾವ ಮನೆಗೆ ಬಂದವರೇ. ಈ ಮೊದಲು MLA ಯಾರು ಬಂದಿಲ್ಲ ಬಿಡು. ಸಾಹೇಬ್ರು ಪ್ರದೀಪ್ ಅನ್ನೋರು ಬಂದಿದ್ದರು. ನಿಮ್ಗೆ ಏನು ಅನ್ಸುತ್ತೆ ಅವ್ರು ನೋಡ್ತಾ ಇದ್ರೆ? ನಮ್ಗೆ ಖುಷಿ ಆಗ್ತದೆ. ನಾವು ಕಾಂಗ್ರೆಸ್ಸಲ್ಲೇ ಇದ್ದು ನಾವು ಏನೋ ಇದು ಮಾಡೋಕ್ಕಾಗುತ್ತದೆ ಸರ್. ನಮ್ಗೆ ಪರವಾಗಿಲ್ಲ. ಪ್ರದೀಪ್ ಅನ್ನೋರು ಹೇಳಿದ ತಕ್ಷಣ ರೋಡ್ ಹಾಕಿದ್ರು. ಏನೋ ಇಲ್ಲರಿ ಲೋನ್ ಏನೇನೆಲ್ಲ ಅನುಕೂಲ ಆಯಿತು ನಮಗೇನು 4 ಲೋನ್ ಮಾಡಿಕೊಟ್ಟವ್ರೆ. ಆಮೇಲೆ ರೋಡ್ ಹಾಕವ್ರೆ. ನಮ್ಮ ಕೊಂಡೇನಹಳ್ಳಿಯಲ್ಲಿ ಮನ್ನಾನು ರೋಡು ಹಾಕಿದ್ರು. ಒಂದು 5 ಲಕ್ಷ 10 ಲಕ್ಷ ಮೇಲೇ ಹಾಕವ್ರೆ. ದೇವಸ್ಥಾನ ಸುಟ್ಟೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಗ್ಯಾಪ್ ಐತೆ, ಅದೇ ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಟ್ಯಾಕ್ಟ್ರಿಗೆ ಹಾಕಿದ್ದೀನಿ, ಲೆಟ್ರು ಎಲ್ಲ ಇವ್ರಿಗೆಲ್ಲ ತೋರಿಸಿದ್ದೀನಿ. ಸಾಹೇಬರು ಸಿಕ್ಕಲಿಲ್ಲ ನಮಗೆ. ಅದಕ್ಕೆ ಲೆಟ್ರ್ ಕೊಟ್ಟರೆ ನಮ್ಗೆ ಟ್ಯಾಕ್ಟ್ರ್ ಆಗುತ್ತೆ ಅಂತ ಒಂದು ಇದೆ ಖುಷಿ. ಏನು ಹೇಳ್ತೀರಣ್ಣ ಶಾಸಕರಿಗೆ ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ? ಪರವಾಗಿಲ್ಲ ಸರ್. ನಮಗೇನು ಪಾಪ ಲಂಬಾಣಿ ಜಾತಿಗೆ ನಮಗೆ ಸಾಹೇಬರು ಹೇಳಿದ ತಕ್ಷಣವೇ ಮಾಡಿಕೊಡ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ. ಏನಂದರೆ ಸಿಕ್ಕಲ್ಲ ಟೈಮ್ಗೆ ಅಷ್ಟೇ.